चलो भाई देखो अपने क्या करता हूँ. ನಮ್ಮ ದೋಸ್ತ್ ಹೇಳ್ದಂಗೆ ಕರೆಯವನ ಸ್ವಲ್ಪ ಹುಷಾರಾಗಿರ್ಬೇಕು. ಅಲ್ಲಿ ಇದು ಬೋರ್ಡ್ ಹಾಕಿದ್ರು. ಎದಕ್ಕೆ ಬೋರ್ಡ್ ಹಾಕಿದ್ರ ಅಂದ್ರೆ ಇಲ್ಲೆಲ್ಲ ಚಿರ್ತಿನ ಇರ್ಬೋದು, ತೋಳ, ನರಿ, ಕಾಡಿ ಎಲ್ಲ ಇರ್ಬೋದು. ಹಾ ಇವ್ನ ಸೆಡೆ ನನ್ ಮಗ. ಇದು ಮುಂದೆಲ್ಲ ಚೆನ್ನಾಗಿದೆ. ನೋಡ್ರಿ ಗುಡ್ಡದ ಮೇಲೆ ಬಂದಿನಿ. ಅವಾಗ ಹೇಳೋ ಫೋನ್ ಹೋಗ. ಇದ್ರೊಳಗಡೆ ಮೀನ ಕಂಡಿವಿ ಆಗಲೇ. ಇಲ್ಲಿ ನೋಡಿರೋ ಒಂದು ಮೀನ ಕಾಣಬಹುದು. ನೋಡ್ರಿ ಜಾಸ್ತಿ ಇದ್ರ ಬಗ್ಗೆ ಏನ್ ಹೇಳ್ಬೇಕು ಅನ್ನೋದು ನನಗಂತೂ ಅನ್ನೋದು ತಿಳಿಯವಲ್ದಂಗ ಐತೆ. ಜಾಸ್ತಿ ಮಾತು ಕೂಡ ಬರ್ತಾ ಇಲ್ಲ. ಇನ್ನ ಮುಂದಕ್ಕೆ ಓದಂಗಲೇ ಬರ್ತಾ ಇದೆ. ಈ ನೀರು ಕೂಡ ಈ ಮಳೆ ಹೆಚ್ಚಾಗಿ ಆಗೈತಿ. ಅದರಿಂದ ಗುಡ್ಡ ಸಂಗ್ರಹಣೆ ಆದಂಥ ನೀರು ಇದು ರಭಸವಾಗಿ ಯಾ ಕಡೆ ಇಳಿಜಾರು ಇರುತ್ತಾ ಆ ಪ್ರದೇಶದಿಂದ ಇದು ಈ ರೀತಿ ಹೋಗಿ ಇಲ್ಲಿ ಮುಂದ್ಗಡೆ ಜಲಪಾತ ರೀತಿಯಲ್ಲಿ ನಿರ್ಮಿತವಾಗಿದೆ. ಅದು ಕೂಡ ಮಿನಿ ಜಲಪಾತ. ಈ ಕಡೆ ನಮ್ಮ ಭಾಗದ ಒಂದು ಜಲಪಾತ ಅಂದ್ರೂ ತಪ್ಪಾಗಲ್ಲ. ನೋಡಿ ಕಬ್ಬರಿಗೆ ಇನ್ನೂ ಯಾರ್ಯಾರು ಬಂದಿಲ್ಲ, ಬೇಗನೆ ಬರ್ರಿ ಅನ್ನೋದು ನಮ್ದು ಕೋರಿಕೆ ಐತಿ. ಬರ್ರಿ, ನೀವೆಲ್ಲರೂ ಕೂಡ ಇಲ್ಲಿ ಈ ಕಡೆ ಇದ್ದವ್ರು ಬಂದಿರ್ತೀರಿ. ನಾವು ಫಸ್ಟ್ ಟೈಮ್ ಬಂದೀವಿ. ಭಾಳ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕಿಂತ ಎಂಜಾಯ್ ಜಾಸ್ತಿ ಮಾಡಬೇಕು. ಏನೋ ಬಾಯಿ ಬಂದಿದ್ದು ಹೇಳಕತ್ತೀನಿ. ನಮಗೂ ಕೂಡ ವಿಡಿಯೋ ಮಾಡಿ ಕೂಡ ಇದೂ ಇಲ್ಲ. ದೋಸ್ತ ಮುಂದೆ ಎಲ್ಲಾರ ಹೋಗುನೋ ಇಲ್ಲ ಇಲ್ಲೇ ಸ್ಟಾಪ್ ಮಾಡೋನು, ಏನೇನು ತೋರಿಸ್ಬೇಕು ಏನೇನಿಲ್ಲ. ಬರೀ ಇದೇನಿಲ್ಲ, ಇದು ಯಾವುದೋ ಒಂದು ಸೂಪರ್ ಕವಳೆ ಹಣ್ಣು ಐತಿ. ಬರ್ರಿ ದೋಸ್ತ, ನೀವೇನು ಕವಳೆ ಹಣ್ಣು ತಿಂದಿರಿ? ಕವಳೆ ಹಣ್ಣು ತಿನ್ನಮ್ ಬರ್ರಿ. ಈಗ ಕವಳೆ ಹಣ್ಣು ಅದು ಬಾಲಿ. ಏಯ್ ಕವಳೆ ಹಣ್ಣು ಹೌದಾ? ಅಲ್ಲಿದೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ.